ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡಿಗೇರ್. ವಿಜಯಪುರ ಜಿಲ್ಲೆ ಕೊಲ್ಲಾರ ತಾಲೂಕಿನ ಸಿದ್ದನಾಥ ಗ್ರಾಮದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸದಿಂದ 3 ಮೇಕೆಗಳು ಸಾವನ್ನಪ್ಪಿ ಇನ್ನೊಂದು ಮೇಕೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬುಧವಾರ ಬೆಳಗ್ಗೆ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ನಡೆದಿದೆ. ಗ್ರಾಮದ ಮಲ್ಲಪ್ಪ ಭೀಮಪ್ಪ ಮಾದರ್ ಅವರಿಗೆ ಸೇರಿದ 3 ಮೇಕೆಗಳು ಸಿದ್ದನಾಥ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಬೀದಿ ನಾಯಿಗಳು ಮೇಕೆಗಳನ್ನು ತಿಂದು ಹಾಕಿವೆ. ಇನ್ನೊಂದು ಮೇಕೆ ಗಂಭೀರವಾಗಿ ಗಾಯಗೊಂಡಿರುವ ಮೇಕೆಗೆ ತಾಲೂಕಿನ ಪಶುವೈದ್ಯಾಧಿಕಾರಿ ವೆಂಕಟೇಶ್ ವಾಲಿಕಾರ್ ಚಿಕಿತ್ಸೆ ಆರಂಭಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆನಂದ್ ಕೋಟ್ಯಾಳ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳೆದ 12 ದಿನಗಳ ಹಿಂದೆ ಇದೇ ಗ್ರಾಮದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಎಂಕಪ್ಪ ಮಳೆಪ್ಪನವರಿಗೆ ಸೇರಿದ 5 ಕುರಿಮರಿಗಳು ಸಾವನ್ನಪ್ಪಿದ್ದಲ್ಲದೆ ಸಿದ್ದರಾಮಪ್ಪ ನಿಡುಗುಂದಿಯವರ ಪುತ್ರಿ ತನುಶ್ರೀ ವಯಸ್ಸು 11 ಶಾಲಾ ಬಾಲಕಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆಗಳು ನಡೆದಾಗ ಬೀದಿ ನಾಯಿಗಳ ಬಗ್ಗೆ ಕ್ರಮ ಕೈಗೊಂಡಿದ್ದರೆ ಈ 3 ಮೇಕೆಗಳು ಇಂದು ಸಾಯುತ್ತಿರಲಿಲ್ಲ. ಇಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆನಂದ್ ಕೋಟ್ಯಾಳ್ ಬೀದಿ ನಾಯಿಗಳ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಗಳು ಕೇಳಿಬಂದಿವೆ. ಈ ಕೂಡಲೇ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಬೀದಿ ನಾಯಿಗಳಿಂದ ಹಾನಿಯಾದ ಕುಟುಂಬಕ್ಕೆ ಪರಿಹಾರ ಕಲ್ಪಿಸಬೇಕು. ಬೀದಿ ನಾಯಿಗಳ ಬಗ್ಗೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೂಕ್ತ ಸಲಹೆ ನೀಡಿ ನಿರ್ದೇಶನ ನೀಡಬೇಕಿದೆ. ಬೀದಿ ನಾಯಿಗಳಿಂದ ಸಾವನ್ನಪ್ಪಿದ ಕುರಿ ಮೇಕೆಗಳಿಗೆ ಹಾಗೂ ಗಾಯಗೊಂಡಿರುವ ವ್ಯಕ್ತಿಗಳಿಗೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಪಶು ವೈದ್ಯಕೀಯ ಇಲಾಖೆ ಹಾಗೂ ತಾಲೂಕು ಆಡಳಿತದಿಂದ ಏನು ಪರಿಹಾರ ಘೋಷಣೆ ಮಾಡುತ್ತಾರೋ ಅದನ್ನೇ ನಾವು ಅವರಿಗೆ ಕೊಡಿಸುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಆನಂದ್ ಕೋಟ್ಯಾಳ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರು ಹೇಳಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಬಂದೇನೆ ವಾಚ್, ಕೋಲಾರ್. ಪಶು ಆಸ್ಪತ್ರೆ ಕೋಲಾರದಿಂದ ಸಿದ್ದನಾಥ ಗ್ರಾಮದಲ್ಲಿ ಬೆಳಗ್ಗೆ ಫೋನ್ ಮಾಡಿದಾಗ ಅವರು ತಿಳಿಸಿದ್ರು, 4 ಬೀದಿ ನಾಯಿಗಳು ಬಂದು ಹಿಂಡಕ್ಕೆ ಆಡುಗಳು ಹಿಂಡದಕ್ಕೆ ಅಟ್ಯಾಕ್ ಮಾಡಿದಾವೆ ಅಂತಂದು. 1-2 ಆಡುಗಳು ಆಗಲೇ ಸತ್ತಿದ್ದಾವೆ. ಇನ್ನೊಂದು ಆಡುಗಳಿಗೆ ಪೂರಾ ಇಂಟೆಸ್ಟೈನ್ ಹೊರಗೆ ಬಂದಿದ್ದಾವೆ. ಸೊ ಅದನ್ನು ನಾವು ಸ್ವಿಚ್ ಆಫ್ ಮಾಡಿ ಇಂಜೆಕ್ಷನ್ ಹಾಕಿದ್ದೀವಿ, ಪ್ರಯತ್ನ ಮಾಡ್ತಾಯಿದ್ದೀವಿ. ಅದೊಂದು ಉಳಿತದೆ ಅಂತಂದು. ಉಳಿದಿದ್ದ ಇವು 2ಕ್ಕೆ ಏನದ PM ಪೋಸ್ಟ್ ಮಾರ್ಟಮ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಇವರು ರೈತರ ಹೆಸರು ಮಲ್ಲಪ್ಪ ಭೀಮಪ್ಪ ಮಾದರ್, ಸಾಕಿಮ್ ಸಿದ್ದನಾಥ್. ಗ್ರಾಮ ಪಂಚಾಯತಿ ಅಧಿಕಾರಿಗಳು ನಿಮ್ಮ ಜೊತೆ ಮಾತಾಡಿದೆ. ಗ್ರಾಮ ಪಂಚಾಯತಿ ಅವರು ಮಾತಾಡಿದಾರೆ. ಅವರು ಏನದ ಇದು ಒಂದೇ ಕಡೆ ಅಂತಲ್ಲ, ಹಗಲೇ ಬೇರೆ ಕಡೆ ಎಲ್ಲ ಅಟ್ಯಾಕ್ ಆಗಿದ್ದಾವೆ. ಆ ಸ್ವಲ್ಪ ಬೀದಿ ನಾಯಿಗಳನ್ನ ತೆಗೆದು ಒಂದು ಕಡೆ ಎಲ್ಲರೇ ಇಂಜೆಕ್ಷನ್ ಮಾಡಿ ಅದ್ರದ್ದು EBS ಇದ್ರ ಆಪ್ರೇಷನ್ ಅದಾವ, ಅವು ಮಾಡಿಸಿ ಒಂದು ಕಡೆ ಮಾಡ್ಬೇಕಂತದ. ಅಂದರೆ ಪರಿಹಾರ ಪಂಚಾಯತಿಯವರಿಂದ ಅವ್ರು ಮಾಡ್ತಾರೆ. ಅಲ್ಲ, ನಿಮ್ಮ ಕಡೆಯಿಂದ ಏನಾದರೂ ನಮ್ಮ ಕಡೆಯಿಂದ ನಾವೇನಾದ ಇದು ಕುರಿ ಮತ್ತು ಅಭಿವೃದ್ಧಿ ಇಲಾಖೆಗೆ ನಾವು ಕಳಿಸ್ತಿದ್ರು ಅದನ್ನು ಬೆಂಗಳೂರಿಗೆ. ಅಲ್ಲಿ ಏನದ ಎಕ್ಸ್ಪ್ರೆಷಾದ ಅಮೌಂಟ್ ಇರುತ್ತೆ, 7,500 ಅದು ಜಮಾ ಆಗುತ್ತೆ. ಮುಂದೆ ರೈತರಿಗೆ ಮತ್ತೆ ಬೇರೆ ರೀತಿಯಿಂದ ನೀವು ಹೇಳಕ್ಕೆ ಆಗ್ಲಾರ್ದಂಗೆ ಅದೇ ಪಂಚಾಯತಿಗೆ ನೀವು ಇದು ಕನ್ಸರ್ನ್ ಮಾಡಿ, ಪಂಚಾಯತಿದಿಂದ ಬೀದಿ ನಾಯಿಗಳು ಎಷ್ಟು ಅದಾವ, ಈವನ್ ಪಂಚಾಯತವ್ರು ಒಬ್ಬರೇ ಅಲ್ಲ, ನೀವು ಸಾರ್ವಜನಿಕರು ತೊಗೊಂಡು ಬೀದಿ ನಾಯಿ ಎಷ್ಟು ಅದಾವ ಹಿಡಿಯೋಕೆ ನೀವು ಹೆಲ್ಪ್ ಮಾಡಿರಿ. ನೀವು ಸಹಾಯ ಮಾಡಿದ್ರೆ ಇದು ಹೋಗುತ್ತೆ. ಎಲ್ಲ ಒಬ್ಬರೇ ಮಾಡ್ಕೊಂಡು ಕುಂತ್ರೆ ಆಗಂಗಿಲ್ಲ. ಅವರು ಸಹಾಯ ಮಾಡ್ಕೊಂಡು 2-3 ಕಡೆಯಿಂದ ಆಯ್ತು ಅಂದ್ರೆ ಚಲೋ ಆಗುತ್ತೆ. ಮತ್ತು ಮೊದಲು ಪಂಚಾಯತಿಂದ ಏನು ಹಿಡಿತಾರಲ್ಲ ಅವಕ್ಕೆ ಮೊದಲು ರೇಬೀಸ್ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ರಿ. ರೇಬೀಸ್ ವ್ಯಾಕ್ಸಿನ್ ಮಾಡಿದ್ರೆ ಮತ್ತು ನಿಮ್ಗೆ ಉಚ್ಚನಾಗಿ ಕಡಿತ. ಇವು ಆಡ್ಗೋದೈತೆ ರೀ, ಸಣ್ಣ ಕೂಸ್ಗಳಿಗೆ ಕಡಿತಾ ಇದ್ದಾವೆ. ಅವನ್ನ ತಡೆಗಟ್ಟಕ್ಕೆ ರೇಬೀಸ್ ವ್ಯಾಕ್ಸಿನೇಷನು ಮಾಡಿಸ್ಬೇಕಾಗತ್ತೆ. ಒಂದು ಕಡೆ ನೀವು ಪಂಚಾಯತಿಂದ ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡಿ ಮಾಡಿಸಿದ್ರೆ ಆ ದಿವಸ ನಾವು ಬಂದು ವ್ಯಾಕ್ಸಿನೇಷನ್ ಮಾಡಿ ಕಳಿಸ್ತೀವಿ. ಅಂದರೆ ಈಗ ರೈತರು ಈಗಾಗಲೇ ಈ ಥರ ಘಟನೆಗಳು ಆದರೆ ಮುಂದೆ ಏನಾದರೂ ಸ್ಕೀಮ್ಗಳು ನಿಮ್ಮಲ್ಲಿ ಬರುವಂಥ ಹೊಸ ಏನಾದರೂ ಯೋಜನೆಗಳು ಸ್ಕೀಮ್ ಇಲ್ಲದೆ ಇದು ತೆಗೆದು ಒಕ್ಕಾಟಬೇಕಂತ ವಿಚಾರ ಅದ ರೀ. ಈಗ ಬೀದಿ ನಾಯಿಗಳು ನಾವೇ ಹುಡ್ಸಿದ್ರಿ, ನಾವೇ ಅದಕ್ಕೆ ಊಟಕ್ಕೆ ಹಾಕ್ತೀವಿ. ಆವಾಗ ನಮ್ಮ ಕೈಯಾಗ ಊಟಿದ್ದಾಗ ಅದಕ್ಕೆ ಹಾಕ್ತೀವಿ, ಅದನ್ನು ತಿಂತಾವ. ಬಟ್ ಅದಕ್ಕೆ ಯಾವಾಗ ಹಪಾಪಿ ಇರ್ತೈತೋ, ಹಸಿವಾಗುತ್ತೋ, ಅವಾಗ ಹಿಂಗೆ ಬಂದು ಅಟ್ಯಾಕ್ ಮಾಡ್ತಾವೆ. ಸೊ ನಾವು ನನ್ನ ಅನಿಸಿಕೆ, ನನ್ನ ಸಲಹೆ ಏನಂತಂದ್ರೆ, ಆಲ್ಮೋಸ್ಟ್ ನಾಯಿಗಳನ್ನ ಒಂದೇ ಕಡೆ ಹಾಕ್ತಾ ಬರ್ರಿ. ಊಟ ಗೀಟ ಏನು ಹಾಕೋದಿತ್ತು ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಒಂದು ಸೆಟ್ ಮಾಡಿ. ಈಗ ನೀವು ಚಿಕನ್ ಅಂಗಡಿ ಇರುತ್ತೆ, ಮಟನ್ ಅಂಗಡಿ ಇರುತ್ತೆ, ಅವರು ಆ ಕಡೆ ಒಕ್ಕಾಡ್ತಾರೆ. ಇಲ್ಲಿಗಪ್ಪ ಅಂದ್ರೆ ನಾವು ಕಿರಾಣಿ ಅಂಗಡಿ ಒಳಗೆ ಹೋಗಿರ್ತೀವಿ, ನಾವು ನಾಯಿ ನಿಂತಿದ್ದಾಗ ಬ್ರೆಡ್ ತೊಗೊಂಡು ಹಿಂಗೆ ಒಕ್ಕಾಡ್ತೀವಿ. ಅದು ಏನಾಗುತ್ತೆ, ಅವಾಗ ತಿಂದು ಹೊಟ್ಟೆ ತುಂಬಿಸ್ತೈತಿ. ಬಟ್ ಯಾವಾಗ ಅದಕ್ಕೆ ಹಸಿವಾಗುತ್ತೋ ಅವಾಗ ಏನು ಯಾರೂ ಸಿಗಲ್ವೋ ಆ ಟೈಮ್ ಒಳಗೆ ಇವು ಅಟ್ಯಾಕ್ ಆಗ್ತಿರ್ತಾವೆ. ಅದನ್ನು ತಡೆ ಇಡೋಕೆ ನೀವೇ ಪಂಚಾಯತಿಂದ ಆಯಿತು, ಗ್ರಾಮ ಸಾರ್ವಜನಿಕಂದ ಆಯಿತು, ಒಂದು ಪಾಯಿಂಟ್ ಮಾಡ್ಕೊರಿ. ಆ ಪಾಯಿಂಟ್ ಒಳಗೆ ನೀವು ಅದನ್ನು ನಾಯಿಗಳನ್ನ ಏನೇ ಇದ್ದರೂ ಊಟಕ್ಕೆ ಅಲ್ಲೇ ಹಾಕಬೇಕು. ಹಂಗಾದ್ರೆ ಒಂದು ಸ್ವಲ್ಪ ತಡೆ ಹಿಡಿತೀವಿ. ಇಲ್ಲಾಂದ್ರೆ ಇದು ಹಾಗೆ ಕಂಟಿನ್ಯೂಸ್ ಹೋಗ್ಕೊಂಡು
ಅದೇ ಸರ್, ಈಗ ಈ ಥರ ಘಟನೆಗಳು ಆದಮೇಲೆ ಮತ್ತು ಅವ್ರಿಗೆ ಪರಿಹಾರ ಅನ್ನೋದು ಏನಾದ್ರು ಬೇರೆ ಬೇರೆ ರೀತಿಯೊಳಗೆ ನೀವು ಹೆಚ್ಚಿಗಿಂದ ಪರಿಹಾರ ಏನಾದರೂ ಅದೇ ಅಂದ್ರೆ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿಯಿಂದ ನಾವು ಪರಿಹಾರ ಡೆತ್ ಆಗಿತ್ತು ಅಂದ್ರೆ ಎಸ್ಟ್ರೇಷಾಗ ಕಳಿಸ್ತೀವಿ. ತಮ್ಮ ನಾನು ಡಾಕ್ಟರ್ ವೆಂಕಟೇಶ್ ವಾಲಿಕರ್ ಅಂತ ಮುಖ್ಯ ಪಶುವೈದ್ಯರು ಕೋಲಾರ. ಇವತ್ತು ಏನು ಬೆಳಿಗ್ಗೆ ಮುಂಜಾನೆ ಈ ಒಂದು ಅಹಿತಕರ ಘಟನೆ ಏನು ನಡೆದೈತ್ರಿ, ಇದು ತುಂಬ ಆತಂಕಕಾರಿಯಾದಂಥ ಘಟನೆ. ಎಲ್ಲರೂ ಒಂದು ಏನಪ್ಪ ಅಂತಂದ್ರೆ ಒಂದು ಅಪಾಯದ ಮುನ್ಸೂಚನೆ ಅಂತೇಳಿ ಹೇಳ್ಬೋದು. ಈ ಒಂದು ಬೀದಿ ನಾಯಿಗಳ ಹಾಗೂ ಏನು ಸಾಕು ನಾಯಿಗಳ ಹಾವಳಿ ಐತಿ, ಇದು ಪ್ರತಿಯೊಬ್ಬರ ಜವಾಬ್ದಾರಿ ಐತಿ. ಈ ವೈಯಕ್ತಿಕ ಏನು ಬೀದಿ ನಾಯಿಗಳನ್ನು ತಾವು ಯಾರು ಸಾಕಿರ್ತಾರೆ ಅವರು ಕೂಡ ತಮ್ಮ ತಮ್ಮ ನಾಯಿಗಳನ್ನು ಹೊರಗಡೆ ಹೋಗ್ಲಾರ್ದಂಗೆ ಅವುಗಳನ್ನು ಕಟ್ಟುವುದಾಗಿರ್ಬೋದು, ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡೋದಾಗಿರ್ಬೋದು, ಸಾರ್ವಜನಿಕರದು ಕೂಡ ಸಹಕಾರ ಅಗತ್ಯ ಐತಿ. ಈಗ ಗ್ರಾಮ ಪಂಚಾಯತಿಯಿಂದ ತಾವೆಲ್ಲರೂ ಏನು ಸಾರ್ವಜನಿಕರು ಹಿರಿಯರು ಏನು ಒಂದು ಸೂಕ್ತ ಮಾರ್ಗದರ್ಶನ ಏನು ಎಲ್ಲರಿಗೂ ಸಹಕಾರ ಕೈ ಜೋಡಿಸಿದ್ರಿ ಅಂತಂದ್ರೆ ತಾವು ಹೇಳಿದ ಪ್ರಕಾರ ಅದಕ್ಕೆ ಒಂದು ನಾವು ಬೀದಿ ನಾಯಿಗಳನ್ನು ತಡೆಗಟ್ಟಲಿಕ್ಕೆ ನಾವು ಆದಷ್ಟು ಬೇಗನೆ ಅದನ್ನು ಕ್ರಮ ಕೈಗೊಳ್ತೀವಿ ರೀ. ಮತ್ತು ಈಗ ಇದು ಇದೇ ತಿಂಗಳಲ್ಲಿ ಎರಡನೇದು ನನಗೆ ಗೊತ್ತಿರೋ ಪ್ರಕಾರ. ಮುಂದೆಯೂ ಕೂಡ ಇದು ಒಂದು ಚಿಕ್ಕ ಮಕ್ಕಳಿಗೆ ಆಗಲಿ ಮತ್ತೊಂದಾಗಲಿ ಈ ರೀತಿ ಅಹಿತಕರ ಘಟನೆ ಆಗಲಾರ್ದಂಗೆ ನಾವು ಅದನ್ನು ತಡೆಗಟ್ತೀವಿ. ಈಗಾಗಲೇ ಸರ್ ನೀವು ಆಗೈತೆ ಸರ್ ಮೊನ್ನೆ ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.